ಎಲ್ಲರಿಗೂ ನಮಸ್ಕಾರ. ಧರ್ಮಸಾರ ವಿಶೇಷವಾದಂಥ ಸಂಚಿಕೆಗೆ ನಿಮಗೆಲ್ಲ ಸ್ವಾಗತ. ವೀಕ್ಷಕರೇ, ನಮ್ಮ ಈ ಧರ್ಮಸಾರ ಯೂಟ್ಯೂಬ್ ಚಾನಲ್ನಲ್ಲಿ ಒಂದು ಧರ್ಮಕ್ಕೆ ಸಂಬಂಧಪಟ್ಟಂಥ, ದೇವರಿಗೆ ಸಂಬಂಧಪಟ್ಟಂಥ ಆರಾಧನೆ, ಆಚರಣೆ, ಸಂಪ್ರದಾಯಗಳ ಬಗ್ಗೆ ಮಾಹಿತಿಯನ್ನು ವಿವರಿಸಿ ಹೇಳಲಾಗುತ್ತದೆ. ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನಿಮಗೆಲ್ಲ ಕೊರಗಜ್ಜನ ಬಗ್ಗೆ ಗೊತ್ತಿರುತ್ತದೆ. ಕೊರಗಜ್ಜ ಯಾರು ಅನ್ನೋದು ಗೊತ್ತಿಲ್ಲದೇ ಇದ್ದರೂ ಕೊರಗಜ್ಜ ಪವಾಡ ಪುರುಷ. ಕೊರಗಜ್ಜನನ್ನು ನಂಬಿದರೆ ಸಕಲವೂ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ ಪ್ರತಿಯೊಬ್ಬರಲ್ಲೂ ಇದೆ. ಕೊರಗಜ್ಜನಿಂದ ಸಾಕಷ್ಟು ಪವಾಡಗಳು ನಡೆದಿದೆ ಅನ್ನೋದು ಕೆಲವರ ಅನುಭವಕ್ಕೆ ಬಂದಿದ್ರೆ ಕೆಲವರು ಕೇಳಲ್ಪಟ್ಟಿರ್ತೀರ. ಹೀಗಿರುವ ನಿಮಗೆಲ್ಲ ಕೊರಗಜ್ಜನ ಆರಾಧನೆಯನ್ನು ಹೇಗೆ ಮಾಡಬೇಕು, ಕೊರಗಜ್ಜನ ಆರಾಧನೆಯನ್ನು ಮನೆಯಲ್ಲೂ ಮಾಡಬಹುದಾ, ಕೊರಗಜ್ಜನನ್ನು ಪ್ರಾರ್ಥಿಸುವಾಗ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥಿಸಬೇಕಾ, ನಾವು ಆ ಜಾತಿಗೆ ಸಂಬಂಧ ಪಡದೇ ಇದ್ದರೂ ಕೂಡ ನಾವು ಕೊರಗಜ್ಜನನ್ನು ಆರಾಧನೆ ಮಾಡಬಹುದಾ, ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರವನ್ನು ಕೊಡ್ತಾ ಹೋಗ್ತೀವಿ. ಇತ್ತೀಚಿನ ದಿನಗಳಲ್ಲಿ ಕೊರಗಜ್ಜ ಅನ್ನುವಂಥದ್ದು ತುಂಬಾ ಫೇಮಸ್ ಆಗಿರುವಂಥ ದೇವರಾಗಿದ್ದಾರೆ. ಕೊರಗಜ್ಜ ಅಂದ ತಕ್ಷಣ ಎಲ್ಲರಿಗೂ ಪವಾಡಗಳೇ ನೆನಪಾಗತ್ತೆ. ತುಳುನಾಡಿನ ದೈವಾರಾಧನೆ ವಿಶ್ವ ಪ್ರಸಿದ್ಧಿಯನ್ನು ಪಡೆದುಕೊಳ್ಳುತ್ತಿದ್ದು ಸಾವಿರಾರು ಜನ ತುಳುನಾಡ ದೈವಗಳನ್ನು ನಂಬೋಕೆ ಆರಂಭಿಸಿದ್ದಾರೆ. ಆದರೆ ದೈವಗಳನ್ನು ನಂಬುವ ಬಗೆ ಹೇಗೆ ಅನ್ನೋದು ಗೊತ್ತಿಲ್ಲದೆ ಇದ್ರೂ ಭಕ್ತಿಯಿಂದ ಕೈ ಮುಗಿದವರನ್ನು ದೈವಗಳು ಎಂದಿಗೂ ಕೈ ಬಿಟ್ಟಿಲ್ಲ. ಹೀಗಾಗಿ ಸೆಲೆಬ್ರಿಟಿಗಳು ಸೇರಿದಂತೆ ಪ್ರತಿನಿತ್ಯ ಹಲವಾರು ಜನ ದೈವ ಸಾನ್ನಿಧ್ಯಕ್ಕೆ ಬಂದು ಭಕ್ತಿಯಿಂದ ಕೈ ಮುಗಿಯುತ್ತಿದ್ದಾರೆ. ಅದರಲ್ಲೂ ಕುತ್ತಾರು ಕೊರಗಜ್ಜನ ಕ್ಷೇತ್ರವಂತೂ ನಿತ್ಯ ಹೊರ ಜಿಲ್ಲೆಯ ಭಕ್ತರಿಂದ ತುಂಬಿ ತುಳುಕ್ತಾ ಇದೆ. ಈಗ ನಿಮಗೆಲ್ಲ ಇರುವಂಥ ವಿಚಾರ, ಕೊರಗಜ್ಜನನ್ನು ನಾವು ಮನೆಯಲ್ಲೇ ಆರಾಧನೆಯನ್ನು ಮಾಡಬಹುದಾ ಅಂತ. ಹೌದು, ಕೊರಗಜ್ಜ ಅನ್ನೋದು ಒಬ್ಬ ಪವಾಡ ಪುರುಷ. ಆ ಕಾರಣಕ್ಕಾಗಿ ನೀವು ಒಮ್ಮೆ ಕೊರಗಜ್ಜನನ್ನು ನಂಬಿದರೆ ಆ ಪವಾಡ ಪುರುಷ ನಿಮ್ಮ ಕೈ ಬಿಡೋದಿಲ್ಲ. ಸಾಮಾನ್ಯವಾಗಿ ಮನೆಯಲ್ಲಿ ಬಂಗಾರ ಕಳ್ಳತನವಾದಾಗ ಅಥವಾ ಹಣ ಕಳ್ಳತನವಾದಾಗ ಅಥವಾ ಜಮೀನಿನಲ್ಲಿ ಕಳ್ಳತನ ಆದಾಗ, ಹಣದ ಸಮಸ್ಯೆ ಬಂದಾಗ, ಯಾವುದಾದರೂ ಒಂದು ನಾವು ವ್ಯಾಪಾರವನ್ನು ಮಾಡೋದಕ್ಕೆ ಶುರು ಮಾಡೋದಕ್ಕಿಂತ ಮುಂಚಿತವಾಗಿ ಕೊರಗಜ್ಜನ ಪ್ರಾರ್ಥನೆಯನ್ನು ಮಾಡಿಕೊಂಡ್ರೆ ನಾವು ಬೇಡಿಕೊಂಡ ಕೆಲಸ ಆಗುತ್ತದೆ. ಮತ್ತು ನಮ್ಮನ್ನು ಯಾರಾದರೂ ಇನ್ನಿಲ್ಲದಂತೆ ಸುಖ ಸುಮ್ಮನೆ ಕಾಡುತ್ತಿದ್ದರೆ, ನಮಗೆ ತೊಂದರೆ ಕೊಡ್ತಾ ಇದ್ದರೆ, ಶತ್ರುವಿನ ಗಾಟ ಇದ್ದರೆ ಅದಕ್ಕೂ ಕೂಡ ನಾವು ಕೊರಗಜ್ಜನ ಆರಾಧನೆ ಮಾಡಿದರೆ ಸಾಕು, ಎಲ್ಲವೂ ಪರಿಹಾರ ಸಿಗುತ್ತೆ ಅನ್ನೋ ಬಲವಾದ ನಂಬಿಕೆ ಇದೆ. ಕೊರಗಜ್ಜನನ್ನು ಪ್ರಾರ್ಥನೆ ಮಾಡೋದು ಹೇಗೆ, ಮನೆಯಲ್ಲಿ ಫೋಟೋವನ್ನು ಇರಿಸಬಹುದಾ ಅನ್ನೋದು ನಿಮ್ಮ ಪ್ರಶ್ನೆ ಆಗಿದ್ರೆ ಖಂಡಿತ ಫೋಟೋವನ್ನು ಇರಿಸಬಹುದು. ಅಥವಾ ಫೋಟೋ ಇರದೇ ಇದ್ದರೂ ಕೂಡ ನಾವು ಪೂಜೆಯನ್ನು ಮಾಡಬಹುದು. ನೀವು ಕೊರಗಜ್ಜನಿಗೆ ಸಂಬಂಧಪಟ್ಟಂಥ ಬಹಳಷ್ಟು ಕ್ಷೇತ್ರಗಳನ್ನು ಮಂಗಳೂರಿನಲ್ಲಿ ನೋಡ್ತೀರಾ. ಯಾವುದೇ ದೇವಸ್ಥಾನಕ್ಕೆ ಹೋದಾಗಲೂ ಕೊರಗಜ್ಜನ ಫೋಟೋವನ್ನು ತರಬೇಕು ಅಂತ ಅನಿಸಿದರೆ ನೀವು ತರಬಹುದು, ಮನೆಯಲ್ಲಿ ಇಟ್ಟುಕೊಂಡು ಪೂಜೆಯನ್ನು ಮಾಡಬಹುದು. ಅದು ಪ್ರಮುಖವಾದ ದೇವಸ್ಥಾನ ಕುತ್ತಾರು ಹೊರತುಪಡಿಸಿ ಇನ್ಯಾವುದೇ ದೇವಸ್ಥಾನಕ್ಕೆ ಹೋದರೂ, ಕೊರಗಜ್ಜನ ಯಾವುದೇ ದೇವಸ್ಥಾನಕ್ಕೆ ಹೋದರೂ ಕೂಡ ಅಲ್ಲಿ ನೀವು ಕೊರಗಜ್ಜನ ಆರಾಧನೆಯನ್ನು ಮಾಡಿಕೊಂಡು ಬರಬಹುದು. ಇನ್ನು ಮನೆಯಲ್ಲಿ ಫೋಟೋ ಇದ್ದರೂ ಒಳಿತು. ಇಲ್ಲದೆ ಇದ್ದರೆ, ನಿಮ್ಮ ಮನಸ್ಸಿನಲ್ಲಿ ಏನಾದರೂ ದುಃಖ ಇದ್ದರೆ ಅಥವಾ ಯಾವುದಾದ್ರೂ ಪರಿಹಾರ ಬೇಕು ಅಂತ ಅನಿಸಿದರೆ, ಮನಸ್ಸಿನಲ್ಲೇ ಯಾವುದಾದ್ರೂ ಕೊರಗಜ್ಜನ ಕ್ಷೇತ್ರವನ್ನು ನೆನಪಿಸಿಕೊಂಡು ಕೊರಗಜ್ಜನನ್ನು ಪ್ರಾರ್ಥಿಸಿಕೊಂಡು ನನ್ನನ್ನು ಕಾಪಾಡು ತಂದೆ ಅಂತ ಬೇಡಿಕೊಂಡು ಕೊರಗಜ್ಜನ ಬಳಿ ನಿಮ್ಮ ಕಷ್ಟವನ್ನು ಹೇಳಿಕೊಳ್ಳಿ. ಸಾಮಾನ್ಯವಾಗಿ ಕೊರಗಜ್ಜನಿಗೆ ಮೇಲು ಕೀಳು ಅನ್ನೋ ಭೇದ ಭಾವ ಇಲ್ಲ. ಅದೇ ರೀತಿಯಾಗಿ ಜಾತಿಯ ಕೂಡ, ನೀವು ಯಾವುದೇ ಜಾತಿ ಆಗಿದ್ರೂ ಕೊರಗಜ್ಜನನ್ನು ಆರಾಧಿಸಬಹುದು. ಇನ್ನು ಕೊರಗಜ್ಜ ಶ್ರೀಮಂತನಿಂದಲೂ ಬಡವನಿಂದಲೂ ಕೇಳೋದು ಒಂದೇ. ಕೊರಗಜ್ಜನಿಗೆ ಎಲೆ, ಅಡಿಕೆ, ಚಕ್ಕುಲಿ ಹಾಗೂ ಒಂದು ಸ್ವಲ್ಪ ಮದ್ಯ ಇಷ್ಟಿದ್ದರೆ ಸಾಕು. ಕೇವಲ ಎಲೆ ಅಡಿಕೆಗೆ ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಪರಿಹಾರ ಮಾಡೋ ದೈವ ಅಂದರೆ ಅದು ಸ್ವಾಮಿ ಕೊರಗಜ್ಜನೇ. ಅಜ್ಜನನ್ನು ಆರಾಧಿಸಬೇಕು ಅಂದರೆ ದೊಡ್ಡ ದೊಡ್ಡ ದೈವಸ್ಥಾನಗಳೇ ಬೇಕು ಅಂತಿಲ್ಲ. ಕೇವಲ ಮನಸ್ಸಿನಲ್ಲೇ ಸ್ವಾಮಿ ಕೊರಗಜ್ಜ ಅಂತ ಕಷ್ಟದ ಸಮಯದಲ್ಲಿ ನೆನಪಿಸಿಕೊಂಡ್ರೆ ಸಾಕು. ಅದ್ಯಾವುದೋ ರೂಪದಲ್ಲಿ ಬಂದು ಕಷ್ಟ ಪರಿಹಾರ ಮಾಡ್ತಾರೆ ಅನ್ನೋ ನಂಬಿಕೆ ಜನರಲ್ಲಿ ಈಗಲೂ ಇದೆ.
ಇನ್ನು ಕೊರಗಜ್ಜನ ಹಲವು ಕ್ಷೇತ್ರಗಳು ತುಳುನಾಡಿನಲ್ಲಿ ಇದ್ದು ಎಲೆ, ಅಡಿಕೆ, ಚಕ್ಕುಲಿ, ಮದ್ಯದ ಹರಕೆ ಹೇಳಿಕೊಂಡ್ರೆ ಮುಗಿಯಿತು. ಇನ್ನು ಕೊರಗಜ್ಜನಿಗೆ ಅಗೇಲು ಸೇವೆ ನೀಡುವುದು ಅಂತ ಇದೆ. ಅಗೇಲು ಸೇವೆ ಅಂದರೇನು? ಅದನ್ನು ಮನೆಯಲ್ಲಿ ನೀಡಬಹುದಾ ಅಂದರೆ ಖಂಡಿತವಾಗಿಯೂ ನೀಡಬಹುದು. ಅನ್ನ, ಬಸಳೆಯ ಸಾರು, ಮೀನಿನ ಪದಾರ್ಥ, ಕೋಳಿಯ ಪದಾರ್ಥ, ಬೇಯಿಸಿದ ಮೊಟ್ಟೆ, ನಿಂಬೆಹಣ್ಣಿನ ಉಪ್ಪಿನಕಾಯಿ ಇದು ಅಂತ ಹೇಳಿದರೆ ಅಜ್ಜನಿಗೆ ತುಂಬ ಇಷ್ಟ. ಅಜ್ಜ ಕಾಪುಲೆ ನಮ್ಮನ್ ಎಡೆಗೂ ಬಾಜಿಲ್ ಕೊಡ್ಪೆ ಅಂತ ಹೇಳಿಕೊಂಡರೆ ಸಾಕು. ನಿಮ್ಮ ಭಾಷೆಯಲ್ಲಿ ನೀವು ಅಜ್ಜ ನಮ್ಮನ್ನು ಕಾಪಾಡು, ನಿನಗೆ ಅಗಿಲು ಸೇವೆಯನ್ನು ಕೊಡ್ತೀನಿ ಅಂತ ಹರಕೆಯನ್ನು ಮಾಡಿಕೊಂಡರೆ ಸಾಕು, ಅಜ್ಜ ನಿಮ್ಮ ಕೈ ಬಿಡೋದಿಲ್ಲ. ಇನ್ನು ಎಲೆ ಅಡಿಕೆಯನ್ನು ಹೇಗೆ ನಾವು ಸಮರ್ಪಣೆ ಮಾಡುವುದು ಅಂತ ನೀವು ಅಂದುಕೊಳ್ತಾ ಇದ್ರೆ, ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ತುಳಸಿ ಗಿಡ ಇದ್ದೇ ಇರುತ್ತೆ. ಆ ತುಳಸಿ ಗಿಡದ ಪಕ್ಕದಲ್ಲಿ ನೀವು ಎಲೆ, ಅಡಿಕೆ, ಸುಣ್ಣ ಇದ್ದರೆ ತಂಬಾಕನ್ನು ಇಟ್ಟು ಪ್ರಾರ್ಥನೆಯನ್ನು ಮಾಡಿಕೊಂಡು ಮನಸ್ಸಿನಲ್ಲಿ ಸಂಜೆ ಹೊತ್ತಿಗೆ ಆ ತುಳಸಿ ಗಿಡದ ಬಳಿ ಇಟ್ಟು ಪ್ರಾರ್ಥನೆ ಮಾಡಿ. ತುಳಸಿ ಗಿಡ ಇಲ್ಲ ಅಂತ ಅಂದರೆ ತೆಂಗಿನ ಮರ ಆದರೂ ಪರವಾಗಿಲ್ಲ, ತೆಂಗಿನ ಮರದ ಬಳಿ ಆ ಎಲೆ, ಅಡಿಕೆ, ಸುಣ್ಣವನ್ನು ಇಟ್ಟು ಕೈ ಮುಗಿದು ಬನ್ನಿ, ಹಿಂದೆ ತಿರುಗಿ ನೋಡಬೇಡಿ. ಇನ್ನು ಮನೆಯಲ್ಲೇ ಅನ್ನ, ಬಸಳೆ ಸಾರು, ಉಪ್ಪಿನಕಾಯಿ, ಲಿಂಬೆಹಣ್ಣಿನ ಉಪ್ಪಿನಕಾಯಿ ಅಂದರೆ ಕೊರಗಜ್ಜನಿಗೆ ತುಂಬ ಇಷ್ಟ. ಹಾಗಾಗಿ ಲಿಂಬೆಹಣ್ಣಿನ ಉಪ್ಪಿನಕಾಯಿ, ಕೋಳಿ ಸಾರು, ಮೀನು ಇದನ್ನು ಕೂಡ ಮನೆಯಲ್ಲಿ ಮಾಡಿದಾಗ ಕೊರಗಜ್ಜನಿಗೆ ಪ್ರಾರ್ಥನೆ ಮಾಡಿ ಮನೆಯಿಂದ ಹೊರಗಡೆ ಹೋಗಿ ಆಚೆ ಇಟ್ಟು ಕೈ ಮುಗಿದು ಪ್ರಾರ್ಥನೆ ಮಾಡಿಕೊಂಡು ಹಿಂದೆ ತಿರುಗಿ ನೋಡದೆ ಬರಬೇಕು. ಹೀಗೆ ನೀವು ಕೊರಗಜ್ಜನನ್ನು ಪ್ರಾರ್ಥನೆ ಮಾಡಿಕೊಳ್ಳೋದ್ರಿಂದ ಎಲ್ಲ ಕಷ್ಟಗಳು ಕೂಡ ನಿವಾರಣೆ ಆಗುತ್ತದೆ. ಮತ್ತು ನನ್ನ ಕಷ್ಟಗಳು ಈಡೇರಿದ ಮೇಲೆ ಯಾವುದಾದರೂ ನಿನ್ನ ಕ್ಷೇತ್ರಕ್ಕೆ ಬರುತ್ತೀನಿ ಅಂತ ಬೇಡಿಕೊಂಡರೆ ಸಾಕು, ಕೊರಗಜ್ಜ ನಿಮ್ಮ ಜೊತೆಗೆ ಇರುತ್ತಾನೆ, ಶಕ್ತಿ ತುಂಬುವ ಕೆಲಸವನ್ನು ಮಾಡುತ್ತಾನೆ. ಈ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಕೊರಗಜ್ಜನ ಬಗ್ಗೆ ನಿಮಗೂ ಗೊತ್ತಿದ್ದಲ್ಲಿ ನೀವು ಆರಾಧನೆಯನ್ನು ಮಾಡ್ತಾ ಇದ್ದರೆ